ದಿನದ ಪ್ರಮುಖ ಸುದ್ದಿಗಳ ನಿಖರ ವರದಿ, ಯಾವುದೇ ಪಕ್ಷಪಾತವಿಲ್ಲದ ನೇರ ಮಾತು, ನಿಮ್ಮನ್ನ ದಾರಿ ತಪ್ಪಿಸದ ವಿಶ್ವಾಸಾರ್ಹ ವಿಶ್ಲೇಷಣೆ. ಇದುವೇ ನ್ಯೂಸ್ 18ನ ಪಂಚಾಯಿತಿ. ಮಾಸ್ಕ್ ಮ್ಯಾನ್ನ ಮುಖವಾಡ ಕಳಚಿ ಬಿದ್ದ ಮೇಲೆ ಈಗ ಆತನಿಗೆ ಆಶ್ರಯ ನೀಡಿದವರಿಗೆ ಸಂಕಷ್ಟ ಎದುರಾಗಿದೆ. ಆತನನ್ನ ದೂರು ಕೊಡೋದಕ್ಕೆ ಕರೆತಂದವರು, ಆತ SIT ವಿಚಾರಣೆಗೆ ಹಾಜರಾಗುವ ವ್ಯವಸ್ಥೆ ಮಾಡ್ತಾ ಇದ್ದಂಥವ್ರು, ಆತನ ವಾಸ್ತವ್ಯಕ್ಕೆ ವ್ಯವಸ್ಥೆ ಮಾಡಿದಂಥವ್ರು, ಹೀಗೆ ಎಲ್ಲರ ಮೇಲೂ ಅನುಮಾನದ ದೃಷ್ಟಿಯಿಂದಲೇ SITಯ ತನಿಖೆ ಮುಂದುವರೆದಿದೆ. ಇದುವೇ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿ, ಮಾಸ್ಕ್ ಕಳಚಿದ ಮೇಲೆ. ಇದುವರೆಗೆ ಒಬ್ಬನ ಮಾಸ್ಕ್ ಮಾತ್ರ ಕಳಚಿ ಬಿದ್ದಿದೆ. ಆದರೆ SIT ನಡೆಸ್ತಾ ಇರುವಂತಹ ತನಿಖೆ, ಅದು ಸಾಗ್ತಾ ಇರುವಂತಹ ದಾರಿಯನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಹೋದರೆ ಮತ್ತಷ್ಟು ಜನರ ಮುಖವಾಡಗಳು ಕಳಚಿ ಬೀಳುವಂತಹ ಸಾಧ್ಯತೆ ದಟ್ಟವಾಗಿ ಗೋಚರಿಸ್ತಾ ಇದೆ. ಯಾಕಂದರೆ ಈ ಇಡೀ ಪ್ರಕರಣ ಎಲ್ಲಿಂದ ಶುರುವಾಯಿತು, ಯಾವ ಕಾರಣಕ್ಕಾಗಿ ಶುರುವಾಯಿತು ಅನ್ನೋದು ಒಂದು ಭಾಗ. ಇನ್ನೊಂದು, ಈ ಮಾಸ್ಕ್ ಮ್ಯಾನ್ ಹೇಳಿರ್ತಕ್ಕಂತಹ ಜಾಗಗಳಲ್ಲಿ ಶವಗಳನ್ನು ಸಮಾಧಿ ಮಾಡಲಾಗಿದೆ ಅನ್ನುವಂತಹ ವಿಚಾರ ಏನಿದೆ, ಅದಕ್ಕೆ ಸಂಬಂಧಪಟ್ಟಂತೆಯೂ ಪಂಚಾಯಿತಿಯಿಂದ ಮಾಹಿತಿಯನ್ನೂ ಕೂಡ ಈಗ SIT ಅವರು ಕಲೆ ಹಾಕ್ತಾ ಇದ್ದಾರೆ. ಅಲ್ಲೂ ಆತ ಕೊಟ್ಟಿರ್ತಕ್ಕಂತಹ ದೂರಿಗೆ ಪೂರಕವಾಗಿರ್ತಕ್ಕಂತಹ ಯಾವುದಾದ್ರೂ ಅಂಶಗಳು ಇದ್ದಾವ, ಆ ಪರಿಶೀಲನೆಯೂ ಕೂಡ ಮುಂದುವರೆದಿದೆ. ಇನ್ನಷ್ಟು ದೂರುಗಳು SIT ಮುಂದೆ ಇದ್ದೇ ಇದ್ದಾವೆ. ಯಾಕಂದರೆ SIT ಖುದ್ದಾಗಿ ತಾವೇ ಕೇಳ್ಕೊಂಡಿದ್ರು, ಯಾರಿಗಾದ್ರೂ ಬೇರೆ ದೂರುಗಳಿದ್ರೆ ಅವರು ಕೂಡ ಬಂದು ಹೇಳ್ಬೋದು ಅಂತೇಳಿ. ಹೀಗಾಗಿ ಉಳಿದವರು ಕೊಟ್ಟಂತಹ ದೂರಿನ ಕತೆ ಏನು, ಅದರಿಂದ ಹೊರಬರಬಹುದಾಗಿರ್ತಕ್ಕಂತಹ ಕಳಚಿ ಬೀಳಬಹುದಾದಂತಹ ಮುಖವಾಡಗಳು ಯಾವುದಿದ್ದಾವೆ, ಇದು ಕೂಡ ಗೊತ್ತಿಲ್ಲ. ಈಗ ಒಬ್ಬನ ಮಾಸ್ಕ್ ಕಳಚಿ ಬಿದ್ದಿದೆ, ಮತ್ತಷ್ಟು ಜನರ ಮಾಸ್ಕ್ಗಳು ಕಳಚಿ ಬೀಳುವಂತಹ, ಯಾಕಂದರೆ ಈತ ಒಬ್ಬ ಮಾಸ್ಕ್ ಧರಿಸ್ಕೊಂಡಿದ್ದ, ಹಾಗಾಗಿ ಆತನ ಮಾಸ್ಕ್ ಕಳಚಿ ಬಿದ್ದಿದೆ. ಇನ್ನೊಂದಷ್ಟು ಮಂದಿ ಮಾಸ್ಕ್ ಧರಿಸಿಲ್ಲ, ಆದರೆ ಮುಖವಾಡಗಳಿದ್ದಾವೆ, ಆ ಮುಖವಾಡಗಳು ಕಳಚಿ ಬೀಳ್ತಾ ಇರ್ತವೆ. ಅದು ಹಂತ ಹಂತವಾಗಿ ಆ ಮುಖವಾಡ ಕಳಚಿ ಬೀಳುವಂತಹ ಪ್ರಕ್ರಿಯೆ ಕೂಡ ಶುರು ಆಗಬಹುದು. ಯಾಕಂದರೆ SIT ತನಿಖೆ ಸಾಗ್ತಾ ಇರುವಂತಹ ದಾರಿಯನ್ನು ಗಮನಿಸಿದಾಗ ಗೋಚರಿಸ್ತಾ ಇದೆ. ಇದರ ನಡುವೆ ಸುಜಾತಾ ಭಟ್ ಒನ್ಸ್ ಅಗೇನ್ ಇವತ್ತು 29ಕ್ಕೆ ಬನ್ನಿ ಅಂತ ಹೇಳಿದರು SIT ಅವರು. ಆದರೆ ಇವತ್ತೇ SIT ಮುಂದೆ ಹಾಜರಾಗಿ ನಾನು ಇವತ್ತೇ ವಿಚಾರಣೆ ಮಾಡಿಬಿಡಿ ಅನ್ನೋಂಥ ರೀತಿಯಲ್ಲಿ ಇಡೀ ದಿವಸ ಕುಳಿತಿದ್ದು. ಆದರೆ SIT ಅವರು ತಿಮರೋಡಿ ಮನೆಯಲ್ಲಿ ಶೋಧ ಕಾರ್ಯ ನಡೆಸಿದ್ದಾರೆ. ಮಹಜರ್ ನಡೆದಿದೆ. ಅಲ್ಲಿ ಈತನಿಗೆ ವಾಸ್ತವ್ಯ ಕೊಟ್ಟಿರುವಂಥದ್ದು ಗೊತ್ತಾಗಿದೆ. CCTV ಫುಟೇಜ್ಗಳನ್ನು ರಿಟ್ರೀವ್ ಮಾಡ್ಕೊಳ್ತಾ ಇದ್ದಾರೆ. ಬಹಳಷ್ಟು ವಿಚಾರಗಳು ಇಲ್ಲಿ ಸಾಗ್ತಾ ಇದೆ. ಅದರ ಬಗ್ಗೆ ವಿವರವಾದಂತಹ ವರದಿಯನ್ನು ತೋರಿಸ್ತೀನಿ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿಯಲ್ಲಿ, ಮಾಸ್ಕ್ ಕಳಚಿದ ಮೇಲೆ. ಇನ್ನು ಇವತ್ತಿನ ಪಂಚಾಯಿತಿ ಎರಡನೇ ಸುದ್ದಿ, DKಶ ಕ್ಷಮೆ ಕೇಳಿದ್ಯಾಕೆ. RSS ಪ್ರಾರ್ಥನೆಯ ಎರಡು ಲೈನ್ ಹೇಳಿರುವಂತಹ DK ಶಿವಕುಮಾರ್, ಅದು ಕೂಡ ವಿಧಾನಸಭೆಯಲ್ಲಿ ಬಹಳ ರಿಲ್ಯಾಕ್ಸ್ ಮೂಡ್ನಲ್ಲಿ, ಬಹಳ ನಗ್ತಾ ಒಂದು ರೀತಿಯಂತಹ ಮುಗುಳ್ನಗೆಯನ್ನು ಬೀರ್ತಾ, ನಂಗೂ ನಿಮ್ಮ ವಿಚಾರ ಗೊತ್ತಿದೆ ನೋಡಿ ಅನ್ನುವಂತಹ ರೀತಿಯಲ್ಲಿ ತಮ್ಮ ಪಾಂಡಿತ್ಯ ಪ್ರದರ್ಶಿಸುವುದಕ್ಕೆ ಮುಂದಾಗಿದ್ರು DK ಶಿವಕುಮಾರ್ ಅವರು. ಅದು ಇವತ್ತು ಅವೆಲ್ಲವನ್ನ ಪಕ್ಕಕ್ಕೆ ಸರಿಸಿ ಬಹಳ ಗಂಭೀರವಾಗಿ ನನ್ನ ಪಕ್ಷದ ಕಾರ್ಯಕರ್ತರಿಗೇನಾದರೂ ನನ್ನ ಮಾತುಗಳಿಂದ ನೋವಾಗಿದ್ದರೆ, ಅಥವಾ ಇಂಡಿಯಾ ಬ್ಲಾಕ್ನ ನಾಯಕರಿಗೇನಾದರೂ ನೋವಾಗಿದ್ದರೆ ಕ್ಷಮೆ ಕೇಳ್ತೀನಿ ಅನ್ನುವಂತಹ ಮಾತುಗಳನ್ನು ಕೂಡ ಹೇಳಿದ್ದಾರೆ. ಹಾಗಾದರೆ ಸಡನ್ ಆಗಿ ಶಿವಕುಮಾರ್ ಅಂಥವರು ಈ ರೀತಿಯಾಗಿ ಕ್ಷಮೆ ಕೇಳುವಂಥದ್ದು ಏನಾಯಿತು? ಯಾಕಂದರೆ ಅವರೇ ಹೇಳಿಕೊಂಡಿರುವ ಪ್ರಕಾರ ಮತ್ತು ವಿಧಾನಸಭೆಯಲ್ಲಿ ನಡೆದಿರ್ತಕ್ಕಂಥ ಆ ಇಡೀ ಘಟನೆಯನ್ನು ನೋಡಿದ ಪ್ರಕಾರವೂ ಕೂಡ ಸಾಂದರ್ಭಿಕವಾಗಿ ಒಂದು ಪಾಸಿಂಗ್ ರೆಫರೆನ್ಸ್ ರೀತಿಯಲ್ಲಿ ಅವರು ಮಾತನಾಡಿರುವಂಥದ್ದು. 2 ಲೈನನ್ನು ಕೋಟ್ ಮಾಡಿದ್ದಾರೆ ಅಷ್ಟೇ. ನಾನು ಅದನ್ನು ಪಾಲಿಸ್ತೀನಿ, ಅಥವಾ ನಾನು ಅದನ್ನು ಪ್ರತಿನಿತ್ಯ ನನ್ನ ಮನೆಯಲ್ಲಿ ಪಠಿಸ್ತೀನಿ, ನಾನು ಅದನ್ನು ಹೇಳದೆ ಮನೆಯಿಂದ ಹೊರಗಡೆ ಬರಲ್ಲ, ಈ ಥರದಲ್ಲಿನೂ ಶಿವಕುಮಾರ್ ಅವರು ಎಲ್ಲೂ ಹೇಳ್ಕೊಳ್ಳಿಲ್ಲ. ಅಥವಾ ನಾನು ಅದನ್ನು ಹೇಳೋದಕ್ಕೆ ನನಗೆ ಉತ್ಸುಕನಾಗಿದ್ದೀನಿ ಅನ್ನೋ ಥರದಲ್ಲಿ ಕೂಡ ಅವರು ಹೇಳ್ಕೊಂಡಿಲ್ಲ. ಆದರೆ ಶಿವಕುಮಾರ್ ಅವರು ಹೇಳಿರುವ ಆ 2 ಸಾಲುಗಳೇ ಶಿವಕುಮಾರ್ ಅವರು ಕ್ಷಮೆ ಕೇಳಿಸುವಂತೆ ಮಾಡಿದ್ದು ಯಾಕೆ, ಅದನ್ನು ಕೂಡ ಹೇಳ್ತೀನಿ ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿಯಲ್ಲಿ. ಈಗ ಮೊದಲ ಸುದ್ದಿಯ ಕಡೆಗೆ ಹೋಗೋಣ. ಮಾಸ್ಕ್ ಕಳಚಿದ ಮೇಲೆ. ಮಾಸ್ಕ್ ಕಳಚಿ ಬಿದ್ದಿದೆ ಒಬ್ಬ ವ್ಯಕ್ತಿಯದ್ದು, ಆದರೆ ಮತ್ತಷ್ಟು ಮಾಸ್ಕ್ಗಳು ಕಳಚಿ ಬೀಳ್ತಿರುವಂತಹದ್ದು ಗೋಚರಿಸ್ತಾ ಇದೆ. ವಾಸ್ತವ್ಯ ಕೊಟ್ಟಿದ್ಯಾಕೆ, ಯಾಕೆ ಆತನ ಮೊಬೈಲ್ ಫೋನ್ ಇವರ ಮನೆಯಲ್ಲೇ ಇತ್ತು, ಯಾವ ಕಾರಣಕ್ಕಾಗಿ ಆತನಿಗೆ ಕಾರನ್ನು ಪ್ರೊವೈಡ್ ಮಾಡ್ತಾ ಇದ್ರು, ಆತನಿಗೆ ಬುರುಡೆ ಬಂದಿದ್ದು ಎಲ್ಲಿಂದ, ಧರ್ಮಸ್ಥಳದ ಗ್ರಾಮ ಪಂಚಾಯಿತಿಯಲ್ಲಿ ಅದರ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಅಸಹಜ ಸಾವುಗಳ ಪ್ರಕರಣಗಳಲ್ಲಿ ಶವಗಳ ಸಮಾಧಿ ಮಾಡಿರ್ತಕ್ಕಂಥದಕ್ಕೆ ಸಂಬಂಧಪಟ್ಟಂತೆ ಅದರ ಲೆಕ್ಕ, ಅಲ್ಲಿ ಕೆಲಸ ಮಾಡಿದಂಥ ಅಧಿಕಾರಿಗಳ ವಿಚಾರಣೆ, ಮಾಜಿ ಅಧ್ಯಕ್ಷರುಗಳ ವಿಚಾರಣೆ, ಈ ರೀತಿಯಂಥ ನಾನಾ ಹಂತಗಳ ಕಡೆಗೆ SITಯ ತನಿಖೆ ಸಾಗ್ತಾ ಇದೆ. ವರದಿ ತೋರಿಸ್ತೀನಿ.
SIT ಅಧಿಕಾರಿಗಳು ಮಹತ್ವದ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಗ್ರಾಮ ಪಂಚಾಯಿತಿಯಲ್ಲಿ ದಾಖಲಾತಿಗಳನ್ನು ಕೂಡ ಈಗಾಗಲೇ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ, ಪರಿಶೀಲನೆ ಕೂಡ ಮಾಡ್ತಿದ್ದಾರೆ. ಇವತ್ತು ಬೆಳಗ್ಗೆಯೇ SIT ಅಧಿಕಾರಿಗಳು ಫೀಲ್ಡ್ಗೆ ಇಳಿದಿದ್ರು. ತಾವು ನಡೆಸುವ ಮಹಜರು ಪ್ರಕ್ರಿಯೆ ವೇಳೆ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯಬಾರದು ಎಂದು ಮುನ್ನೆಚ್ಚರಿಕೆಯೂ ಇತ್ತು. ಅದಕ್ಕಾಗಿ ಪೊಲೀಸರ ಹೆಚ್ಚುವರಿ ಫೋರ್ಸ್ ಕೂಡ ಬೆಳ್ತಂಗಡಿಗೆ ಬಂದಿಳಿದಿತ್ತು. ಇದಾದ ನಂತರ SIT ಟೀಮ್ ಹೊರಟಿದ್ದೆ ಉಜಿರೆಯ ಸಮೀಪದಲ್ಲಿರುವ ಮಹೇಶ್ ತಿಮರೋಡಿ ಹಾಗೂ ಅವರ ಸಹೋದರನ ಮನೆಯ ಕಡೆಗೆ. SIT ಅಧಿಕಾರಿಗಳು ಮಹತ್ವದ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಚಿನ್ನಯ್ಯ ಅಲಿಯಾಸ್ ಮಾಸ್ಕ್ ಮ್ಯಾನ್ ಅನ್ನ ಬಂಧನ ಮಾಡಿದಂತಹ ಬಳಿಕ ಆತನ ಜೊತೆ ಯಾರೆಲ್ಲ ಸಂಪರ್ಕದಲ್ಲಿ SIT ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಬೇರೆ ಬೇರೆ ಕಾರ್ಗಳನ್ನ 2 ದಿನದಲ್ಲಿ ತರಲಾಯಿತು. ಆದ್ರೆ ಆನಂತರವಾಗಿ ಇಲ್ಲಿ ತನಕ ಒಂದೇ ಕಾರ್ನಲ್ಲಿ ಅನಾಮಿಕ ವ್ಯಕ್ತಿ ಇಬ್ಬರು ಲಾಯ್ಡ್ಸ್ ಗಳೊಂದಿಗೆ ಬರ್ತಾ ಇದೆ. ಅದು ನಾನು ಶವಗಳನ್ನ ಹೂತಾಕಿದ್ದೆ ಅಂತ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದ, ದಾಖಲಾತಿಗಳನ್ನು ಕೂಡ ಈಗಾಗಲೇ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಿರಬಹುದು, ಈ ಭಾಗಕ್ಕೆ ಹೋದ್ರೆ ಅದು ಮಹೇಶ್ ಶೆಟ್ಟಿ ಅವರ ಮನೆಗೆ ಸಂಪರ್ಕ ಮಾಡುವಂತ ರಸ್ತೆ. ಇನ್ನು ಕೆಳಭಾಗಕ್ಕೆ ಹೋದ್ರೆ ಅದು ನೇರವಾಗಿ ಮೋಹನ್ ಶೆಟ್ಟಿ ಅವರ ಮನೆಗೆ ಸಂಪರ್ಕ ಮಾಡುವಂತ ರಸ್ತೆ. ಚಿನ್ನಯ್ಯ ಏನೆಲ್ಲ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದ, ಆ ಒಂದು ಸ್ಟೇಟ್ಮೆಂಟ್ ಗೆ ಪೂರಕವಾದಂತೆ ಸದ್ಯಕ್ಕೆ SIT ಅಧಿಕಾರಿಗಳು ದಾಖಲು ಮಾಡಿಕೊಳ್ಳುವಂತ ಒಂದು ಕೆಲಸವನ್ನ ಮಾಡ್ತಿದ್ದಾರೆ. ಮಹಜರು ಕಾರ್ಯವನ್ನ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಯಲ್ಲಿ ಮುಂದುವರಿಸಿದ್ದಾರೆ. ಸಮಾಧಿ ಶೋಧದ ಬಳಿಕ ಇವತ್ತು ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಶೋಧ ಮಾಡಿದೆ SIT. ದೂರುದಾರ ಚಿನ್ನಯ್ಯನ ಹೇಳಿಕೆ ಮೇಲೆ ತಿಮರೋಡಿ ಬ್ರದರ್ಸ್ ಮನೆ ಮೇಲೆ SIT ದಾಳಿಗಿಟ್ಟಿದೆ. ಈ ಮೂಲಕ SIT ತನಿಖೆ ಹೊಸ ತಿರುವು ಪಡೆದುಕೊಂಡಿದೆ. ಚಿನ್ನಯ್ಯನಿಗೆ ಆಶ್ರಯ ನೀಡಿದ್ದವರ ಮೂಲ ಪತ್ತೆಗೆ ಇವತ್ತು SIT ಮುಂದಾಗಿತ್ತು. ಮಹೇಶ್ ಶೆಟ್ಟಿ ತಿಮರೋಡಿ ಅಣ್ಣ ಮೋಹನ್ ಶೆಟ್ಟಿ ಮನೆಯಲ್ಲಿ ಕೆಲ ಕಾಲ ಉಳಿದಿದ್ದ ಚಿನ್ನಯ್ಯ ಉಜಿರೆಯಲ್ಲಿರುವ ತಿಮರೋಡಿ ಅಣ್ಣ ತಮ್ಮಂದಿರ ಮನೆಗಳ ಮೇಲೆ ಏಕಕಾಲಕ್ಕೆ ದಾಳಿ ಮಾಡಿದೆ SIT. ಮಹೇಶ್ ಶೆಟ್ಟಿ ತಿಮರೋಡಿ ಹಾಗೂ ಅಣ್ಣ ಮೋಹನ್ ಶೆಟ್ಟಿ ಮನೆಯಲ್ಲಿ ಶೋಧಿಸಲಾಗಿದೆ. SIT ತನಿಖೆಯಲ್ಲಿ ಹಲವರ ಹೆಸರನ್ನು ಚಿನ್ನಯ್ಯ ಹೇಳಿದ್ದ ಕಾರಣಕ್ಕೆ ವಿಚಾರಣೆಯ ನಂತರ ಇದೀಗ ಶೋಧಕ್ಕಿಳಿದಿದೆ ಟೀಮ್. ಶೋಧದಲ್ಲಿ ಆರೋಪವನ್ನ ಬಲಪಡಿಸುವ ಸಾಕ್ಷ್ಯ ಸಿಕ್ಕರೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಗಲಿದೆ. ಚಿನ್ನಯ್ಯ ಹೇಳಿದ ಎಲ್ಲರನ್ನೂ ವಿಚಾರಣೆಗೆ ಒಳಪಡಿಸಲಿದ್ದಾರೆ SIT ಅಧಿಕಾರಿಗಳು. ವಿಚಾರಣೆ ವೇಳೆ ಉತ್ತರ ನೀಡುವಾಗ ಸಂಶಯ ಬಂದಲ್ಲಿ ಇನ್ನು ತಿಮರೋಡಿ ಬ್ರದರ್ಸ್ ಮನೆ ಮೇಲೆ ದಾಳಿ ಮಾಡಿದ್ದ SIT ಅಧಿಕಾರಿಗಳು ಚಿನ್ನಯ್ಯ ಅಲ್ಲಿ ವಾಸ್ತವ್ಯ ಹೂಡಿದ್ದಕ್ಕೆ ಸಾಕಷ್ಟು ಸಾಕ್ಷಿಗಳನ್ನ ಕಲೆ ಹಾಕಿದ್ದಾರೆ. ಇಬ್ಬರ ಮನೆಗಳಿಂದ ಹಲವು ವಸ್ತುಗಳನ್ನ ವಶಕ್ಕೆ ಪಡೆಯಲಾಗಿದೆ. ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಚಿನ್ನಯ್ಯನ ಮೊಬೈಲ್, ಬಟ್ಟೆ ಸೀಸ್ ಮಾಡಲಾಗಿದೆ. ತಿಮರೋಡಿ ಮನೆಯ CCTV ಹಾರ್ಡ್ ಡಿಸ್ಕ್ ಕೂಡ ವಶಕ್ಕೆ ಪಡೆಯಲಾಗಿದೆ. ಪತ್ತೆಯಾದ ಪ್ರತಿಯೊಂದು ವಸ್ತುವಿನ ವಿವರ ಬರೆದುಕೊಂಡಿರುವ ಸಿಬ್ಬಂದಿ ಪತ್ತೆಯಾದ ವಸ್ತುಗಳನ್ನು ಸೀಲ್ ಮಾಡಿ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳಿಸಿದ್ದಾರೆ. ಚಿನ್ನಯ್ಯ ವಿಚಾರಣೆಗೆ ಬರುತ್ತಿದ್ದ ಕಾರು ಕೂಡ ತಿಮರೋಡಿ ಸಂಬಂಧಿಕರದ್ದೇ ಅನ್ನೋದು ಗೊತ್ತಾಗಿದೆ. ಉಜಿರೆಯ ಪ್ರಮೋದ್ ಅನ್ನೋರಿಗೆ ಸೇರಿದ್ದ ಕಾರು ಅದಾಗಿದ್ದು ಕಾರಿನ ದಾಖಲೆಗಳ ಸಂಗ್ರಹ ಮಾಡಲಾಗಿದೆ. ಕಾರು ಮಾಲೀಕ ಪ್ರಮೋದ್ ಹಾಗೂ ತಿಮರೋಡಿ ನಂಟಿನ ಬಗ್ಗೆಯೂ ತನಿಖೆ ನಡೆದಿದೆ. ಉಜಿರೆಯ ತಿಮರೋಡಿಯಲ್ಲಿರುವಂತಹ ಮಹೇಶ್ ಶೆಟ್ಟಿ ಅವರ ಮನೆಗೆ ಮತ್ತು ಅವರ ಸಹೋದರ ಮೋಹನ್ ಶೆಟ್ಟಿ ಅವರ ಮನೆಗೆ ಏಕಕಾಲದಲ್ಲಿ ಶೋಧವನ್ನ ಮಾಡ್ತಿರುವಂತ ಪ್ರಮೋದ್ಗೂ ಮತ್ತು ಮಹೇಶ್ ಶೆಟ್ಟಿ ತಿಮರೋಡಿಗೂ ಏನ್ ಸಂಬಂಧ ಮತ್ತು ಆ ಪ್ರಮೋದ್ಗೂ ಈ ಒಂದು ಮಾಸ್ಕ್ ಮ್ಯಾನ್ಗೂ ಕೂಡ ಏನ್ ಸಂಬಂಧ ಅನ್ನುವಂತ ಒಂದು ಮಾಹಿತಿಯನ್ನ ಕಲೆಕ್ಟ್ ಮಾಡುವಂತ ಒಂದು ಕೆಲಸವನ್ನ ಸದ್ಯಕ್ಕೆ SIT ಮಾಡ್ತಾ ಇದೆ. ತಿಮರೋಡಿಗೆ ಯಾವ ರೀತಿ ಈ ಸಂಪರ್ಕ, ತಿಮರೋಡಿಯ ಸಂಬಂಧಿಕರ, ಕುಟುಂಬಸ್ಥರ, ಸ್ನೇಹಿತರ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರಗಳನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ. ತಿಮರೋಡಿ ಬ್ರದರ್ಸ್ ಮನೆಯಲ್ಲಿ ಶೋಧ ಮಾಡುವಾಗಲೇ ಚಿನ್ನಯ್ಯನನ್ನು ವಿಚಾರಣೆ ಮಾಡಲಾಗಿದೆ. ತಿಮರೋಡಿ ಮನೆಯಲ್ಲಿ ಚಿನ್ನಯ್ಯ ಮಲಗುತ್ತಿದ್ದ ಕೋಣೆ ಪರಿಶೀಲಿಸಲಾಗಿದೆ. ತಿಮರೋಡಿ ಮನೆಗೆ ಜನರು ಬರುತ್ತಿದ್ದ ವೇಳೆ ಚಿನ್ನಯ್ಯನಿಗೆ ಹೋಗಿ ಕೋಣೆಯಲ್ಲಿ ಕೂರೋದಕ್ಕೆ ಹೇಳ್ತಿದ್ರಂತೆ. ನನ್ನನ್ನು ಕೋಣೆಗೆ ಕಳಿಸಿ ಬೀಗ ಹಾಕ್ತಿದ್ರು ಎಂದಿರುವ ಕಾರಣಕ್ಕೆ ಚಿನ್ನಯ್ಯನ ಮುಂದೆಯೇ ಮಹಜರು ಆಗಿದೆ. ಚಿನ್ನಯ್ಯನಿಗೆ ಹಲವು ಪ್ರಶ್ನೆಗಳನ್ನು ಹಾಕಿ ಸಂದೇಹಗಳಿಗೆ ಸ್ಪಷ್ಟನೆ ಪಡೆದುಕೊಂಡಿದ್ದಾರೆ ಅಧಿಕಾರಿಗಳು. ಇದೇ ಕಾರಣಕ್ಕಾಗಿ ತಿಮರೋಡಿ ಮನೆಯಲ್ಲಿ ಸಭೆಗಳು ಆಗುತ್ತಿತ್ತ. ರಹಸ್ಯ ಸಭೆಯಲ್ಲಿ ಯಾರೆಲ್ಲಾಗಿರುತ್ತಿದ್ರು, ಸಭೆ ವೇಳೆ ನಿನಗೆ ಯಾವ ನಿರ್ದೇಶನ ಕೊಡುತ್ತಿದ್ರು ಎಂಬಿತ್ಯಾದಿ ಮಾಹಿತಿಗಳನ್ನು SIT ಅಧಿಕಾರಿಗಳು ಚಿನ್ನಯ್ಯನಿಂದ ಸಂಗ್ರಹಿಸಿದ್ದಾರೆ. ಇನ್ನು ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ಚಿನ್ನಯ್ಯ ತಂದಿದ್ದ ತಲೆ ಬುರುಡೆಯ ಹಿನ್ನೆಲೆ ಬಗ್ಗೆಯೂ ತನಿಖೆ ಮುಂದುವರೆದಿದೆ. ಬುರುಡೆಯ ಕಂಪ್ಲೀಟ್ ಡೀಟೇಲ್ಸ್ ಕಲೆ ಹಾಕಲು SIT ಮುಂದಾಗಿದೆ. ಬುರುಡೆ ಮೂಲವೇನು, ಎಲ್ಲಿಂದ ತಂದಿದ್ದು ಎಂಬುದರ ಪರಿಶೀಲನೆ ಆಗ್ತಿದೆ. ಚಿನ್ನಯ್ಯನಿಗೆ ಬುರುಡೆ ತಂದುಕೊಟ್ಟವರಿಗೂ ಕಂಟಕ ಕಾದಿದೆ. ಬುರುಡೆ ಕತೆ ಕಟ್ಟಿದ ಗ್ಯಾಂಗ್ನ ಎಲ್ಲರಿಗೂ ಬಲೆ ಬೀಸಿದೆ SIT. ಬುರುಡೆ ಪಡೆದ ಜಾಗವನ್ನು ಮಹಜರು ಮಾಡಲಿದೆ. ಈ ಮೂಲಕ ಎಲ್ಲರನ್ನೂ ಲಾಕ್ ಮಾಡೋ ಪ್ಲಾನ್ ಇದೆ.
ಈ ಮಧ್ಯೆಯೇ ಧರ್ಮಸ್ಥಳದ ಗ್ರಾಮ ಪಂಚಾಯಿತಿಯಿಂದಲೂ ಮಾಹಿತಿ ಕಲೆ ಹಾಕಲಾಗಿದೆ. ಹೆಣ ಹೂತಿದ್ದೇನೆ ಎಂಬ ಚಿನ್ನಯ್ಯನ ಹೇಳಿಕೆಗೆ ಪೂರಕವಾದ ಸಾಕ್ಷಿಗಳನ್ನ ಸಂಗ್ರಹಿಸಲಾಗ್ತಿದೆ. ಇದೇ ಕಾರಣಕ್ಕಾಗಿ 2000ರಿಂದ 2016ರವರೆಗಿನ ಕರ್ತವ್ಯ ನಿರ್ವಹಿಸಿದ್ದ ಅಧಿಕಾರಿಗಳಿಗೆ ನೋಟಿಸ್ ನೀಡಲಾಗಿದೆ. ಗ್ರಾಮ ಪಂಚಾಯಿತಿಯ ಮಾಜಿ ಕಾರ್ಯದರ್ಶಿಗಳು, ಮಾಜಿ ಪಿಡಿಒಗಳು, ಮಾಜಿ ಅಧ್ಯಕ್ಷರುಗಳ ವಿಚಾರಣೆಗೆ ಮುಂದಾಗಿದ್ದು ಎಲ್ಲರಿಗೂ ಇದೀಗ ಎಸ್ಐಟಿ ತನಿಖೆಯ ಬಿಸಿ ತಟ್ಟಿದೆ. ಹೀಗೆ ಬೆಳ್ತಂಗಡಿಯಲ್ಲಿ ಎಸ್ಐಟಿ ತಂಡದಿಂದ ಒಂದು ಕಡೆ ಶೋಧ ತನಿಖೆ ನಡೀತಾ ಇರೋವಾಗ್ಲೇ ಗೃಹ ಸಚಿವ ಪರಮೇಶ್ವರ್ ಭೇಟಿಯಾದ ಡಿಜಿಐಜಿಪಿ ಡಾಕ್ಟರ್ ಎಂಎ ಸಲೀಂ ತಿಮರೋಡಿ ಮನೆ ಮೇಲಿನ ದಾಳಿ ಬಗ್ಗೆ ಮಾಹಿತಿ ಮುಟ್ಟಿಸಿದ್ದಾರೆ. ಸುಮಾರು 1 ಗಂಟೆ ಕಾಲ ತನಿಖೆ ಪ್ರಗತಿ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಎಸ್ಐಟಿಯ ಮುಂದಿನ ತನಿಖಾ ಮಾದರಿ, ನಡೆ, ನಿರ್ಧಾರಗಳ ಮಾಹಿತಿ ಕೊಟ್ಟಿದ್ದಾರೆ. ಎಚ್ಚರಿಕೆಯ ಹೆಜ್ಜೆಗಳನ್ನಾಗಿಟ್ಟೆ ಎಲ್ಲವನ್ನೂ ಜಾಲಾಡುವ ಬಗ್ಗೆ ಚರ್ಚೆ ಮಾಡಲಾಗಿದೆ. ಕೋಟ್ಯಾಂತರ ಭಕ್ತಾದಿಗಳು ಧರ್ಮಸ್ಥಳದ ಬಗ್ಗೆ ಆತಂಕವನ್ನು ವ್ಯಕ್ತ ಮಾಡಿದ್ದಾರೆ. ಸತ್ಯ ಏನಾದರೂ ಹೊರಗಡೆ ಬರಬೇಕು ಅಂತ ಕಾಯ್ತಾ ಇದ್ದಾರೆ. ಅದಕ್ಕೆ ಸ್ವಾಭಾವಿಕವಾಗಿ SITಗೆ ಅವ್ರ ಮೇಲೆ ಜವಾಬ್ದಾರಿ ಹೆಚ್ಚಿದೆ. ಆ ಚಿನ್ನಯ್ಯ ಅಂತಕ್ಕಂಥವ್ರನ್ನ ಅರೆಸ್ಟ್ ಮಾಡಿದ ಮೇಲೆ ಅವರ ಹೇಳಿಕೆಗಳು, ಅದರಿಂದ ಆಗ್ತಕ್ಕಂಥ ಫಾಲೋಔಟ್ ಎಫೆಕ್ಟು, ಇದೆಲ್ಲವನ್ನು ಕೂಡ ಭಾಳ ಗಂಭೀರವಾಗಿ SITನೂ ಗಮನಿಸಿದೆ. ನಾವು ಸರ್ಕಾರ ಕೂಡ ಇದಾದಷ್ಟು ಬೇಗ ಇದನ್ನು ಮುಗಿದ್ರೆ ಒಳ್ಳೆಯದು ಅಂತ ಹೇಳಿ ನಾವು ಕೂಡ ಅಂದ್ಕೊಂಡಿದ್ದೇವೆ. ಗೃಹ ಸಚಿವರು ಹೀಗೆ ಹೇಳ್ತಿರೋವಾಗಲೇ ಎಸ್ಐಟಿ ತನಿಖೆ ಬಗ್ಗೆಯೇ ರಾಜಕಾರಣವು ಮೇಳೈಸಿದೆ. ಸರ್ಕಾರದ ನಿರ್ಧಾರವನ್ನು ಟೀಕಿಸಿರುವ ಬಿಜೆಪಿಗೆ ಕಾಂಗ್ರೆಸ್ ನಾಯಕರು ಟಾಂಗ್ ಕೊಟ್ಟಿದ್ದಾರೆ. ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ್ ಇವರೆಲ್ಲ ಯಾರು? ಬಿಜೆಪಿ RSSನವರಲ್ಲವೇ ಎಂದು ಪ್ರಶ್ನಿಸಿದೆ. ಧರ್ಮಸ್ಥಳ ವಿಚಾರದಲ್ಲಿ ಇಷ್ಟೆಲ್ಲ ರಾದ್ಧಾಂತ, ಕೆಟ್ಟ ಹೆಸರು ಬರಲು ಬಿಜೆಪಿಯವರೇ ಕಾರಣ ಅಂತ ದೂರಿದ್ದಾರೆ. ಅಲ್ಲ, SIT ತನಿಖೆಯಲ್ಲಿ ಯಾವುದೇ ರೀತಿಯಾದಂತಹ ಹಸ್ತಕ್ಷೇಪವನ್ನ ಬಿಜೆಪಿ ಮಾಡೋದಿಲ್ಲ ಅನ್ನೋದು ನಾವು ಸ್ಪಷ್ಟ ಮಾಡಿದ್ದೇವೆ. ತನಿಖೆ ಮತ್ತು ತನಿಖೆ ಹೆಸರಿನಲ್ಲಿ ಒಂದು ಹಿಂದೂ ಧಾರ್ಮಿಕ ಕ್ಷೇತ್ರದ ಬಗ್ಗೆ ಅವಹೇಳನೆಯನ್ನು ಮಾಡಬಾರ್ದು, ಅಪಪ್ರಚಾರವನ್ನ ಮಾಡಬಾರದು ಅನ್ನುವಂಥದ್ದು ಬಿಜೆಪಿಯ ನಿಲುವು. ಇದೊಂದು ವ್ಯವಸ್ಥಿತವಾದಂತಹ ಷಡ್ಯಂತ್ರ ಅನ್ನೋದನ್ನ ನಾವು ಹೇಳಿದ್ವಿ. ಸ್ವತಃ ಉಪಮುಖ್ಯಮಂತ್ರಿಗಳು ಕೂಡ ಇದನ್ನ ಒಪ್ಕೊಂಡಿದ್ದಾರೆ. ಇವರು ಯಾಕೆ ಅವರ ರಕ್ಷಣೆಗೆ ಸ್ಟಾರ್ಟಿಂಗ್ ಇಲ್ಲ? ಇವತ್ತೇನಾರು ಈ ಕುತಂತ್ರ ನಡೀತಾ ಇದೆ, ಷಡ್ಯಂತ್ರ ನಡೀತಾ ಇದೆ ಅಂದ್ರೆ ಬಿಜೆಪಿಯ 2 ಗುಂಪಿನಲ್ಲಿ ಇಂಟರ್ನಲ್ ಫೈಟ್ ಇಂದ ಇದು ನಡೀತಾ ಇದೆ. ಸೊ ಎಲ್ಲದೂ ಕೂಡ ಅವರ ಪಾರ್ಟಿಯವರೇ ಧರ್ಮಸ್ಥಳದವ್ರ ಮೇಲೆ ಮಸಿ ಬಡಿಸ್ಲಿಕ್ಕೆ ಪ್ರಯತ್ನ ಮಾಡಿ ಷಡ್ಯಂತ್ರ ಮಾಡಿದ್ದು ಇಟ್ ಈಸ್ ಬಿಜೆಪಿ. ಧರ್ಮಸ್ಥಳ ಕೆಟ್ಟ ಹೆಸರು ತರ್ತಕ್ಕಂಥವ್ರೆ ಅವರೇ, ಬಿಜೆಪಿದವ್ರೆ. ಯಾರು ತರ್ತಾರೆ? ನಾವು ಅದ್ರ ಬಗ್ಗೆ ಏನಾರ ಎಲ್ಲರೂ ಕೆಟ್ಟ ಮಾತಾಡಿವೆ? ಯಾರು ಇವರೆಲ್ಲ? ಯಾರು ಮೆಟ್ಟಣ್ಣವ್ರು? ಯಾರು ಅವರೆಲ್ಲ ಬಿಜೆಪಿದವ್ರು ಯಾರು? ಇನ್ನು ಧರ್ಮಸ್ಥಳದಲ್ಲಿ ತನ್ನ ಮಗಳು ನಾಪತ್ತೆಯಾಗಿದ್ದಾಳೆ. ಆಕೆಯ ಮೂಳೆಗಳು ಸಿಕ್ಕರೆ ತನಗೆ ಹುಡುಕಿ ಕೊಡಿ, ಅದಕ್ಕೆ ಸನಾತನ ಧರ್ಮದ ಪ್ರಕಾರ ಅಂತ್ಯ ಸಂಸ್ಕಾರ ಮಾಡಿಸ್ತೀವಿ ಅಂತೆಲ್ಲ ದೂರು ಕೊಟ್ಟಿದ್ದ ಸುಜಾತಾ ಭಟ್ಗೆ ವಿಚಾರಣೆಗೆ ಹಾಜರಾಗುವಂತೆ SIT ನೋಟಿಸ್ ನೀಡಿತ್ತು. ಆಗಸ್ಟ್ 29ಕ್ಕೆ ವಿಚಾರಣೆಗೆ ಬನ್ನಿ ಅಂತ SIT ಹೇಳಿದ್ರು ಕೂಡ ಬೆಳಗ್ಗೆ 5 ಗಂಟೆಗೆ ಬಂದು SIT ಕಚೇರಿಯಲ್ಲಿ ಠಿಕಾಣಿ ಹೂಡಿದ್ರು. 2 ವಕೀಲರೊಂದಿಗೆ ಬಂದು ಇಡೀ ದಿನ SIT ಠಾಣೆಯಲ್ಲೇ ಕೂತಿದ್ರು. ತಿಮರೋಡಿ ಮನೆಯಲ್ಲಿ ಶೋಧಕ್ಕೆ ಹೋಗಿದ್ದ ಕಾರಣಕ್ಕೆ ಮತ್ತೊಂದು ದಿನ ಬನ್ನಿ ಅಂತ ಹೇಳಿದ್ರು, ಕೇಳಲಿಲ್ಲ. ಸುಜಾತಾ ಭಟ್ ನೀಡಿರುವ ದೂರಿನಲ್ಲಿ ಆಸ್ತಿಗಾಗಿ ಅನನ್ಯ ಭಟ್ ಕೊಲೆ ಮಾಡಲಾಗಿದೆ ಎಂಬ ಆರೋಪವಿದೆ. ಆದರೆ ಸುಜಾತಾ ಭಟ್ ಧರ್ಮಸ್ಥಳದ ಆಸ್ತಿ ಕೇಳುತ್ತಿರುವ ಬಗ್ಗೆಯೂ ಆಕ್ಷೇಪ ವ್ಯಕ್ತವಾಗಿದೆ. ಯಾವುದೇ ಹಕ್ಕು ಅಧಿಕಾರ ಇಲ್ಲದಿದ್ರೂ ಜಮೀನಿಗೆ ಹೋರಾಟ ಸರಿಯಿಲ್ಲ ಎಂಬ ವಾದ ಕೇಳಿದೆ. ಅಣ್ಣಯ್ಯ ಉಪಾಧ್ಯಾಯರ ಮಕ್ಕಳು ನಾರಾಯಣ ಉಪಾಧ್ಯಾಯರ ಒಟ್ಟಿಗೆ ಅವರ ಅಣ್ಣ ಗುರುರಾಜ್ ಉಪಾಧ್ಯಾಯರ ಮಗಳು ಸುಜಾತಾ ಭಟ್ ಅವ್ರು ಹೇಳುವಂಥದ್ದು. ನಾರಾಯಣ ಉಪಾಧ್ಯಾಯ ಅವರ 9 ಜನ ಮಕ್ಕಳಿಗೆ ಆ ಭೂಮಿ ಬಂದ ಮೇಲೆ, ಇವರು ತಗೊಂಡ ಮೇಲೆ, ಆ ಡಾಕ್ಯುಮೆಂಟೇಶನ್ ಪರ್ಫೆಕ್ಟ್ ಆದ ಮೇಲೆ ಆ ಭೂಮಿಯನ್ನ ಧರ್ಮಸ್ಥಳಕ್ಕೆ ದಾನವಾಗಿ ಅದನ್ನು ನೀಡ್ತಾರೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆಯೇ ಗಿರೀಶ್ ಮಟ್ಟಣ್ಣನವರಿಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಧರ್ಮಸ್ಥಳ ವಿಚಾರದಲ್ಲಿ ಮಾತನಾಡುವಾಗ ಜೈನರನ್ನು ಕ್ರೂರಿಗಳು ಎಂದಿದ್ದ ಕಾರಣಕ್ಕೆ FIR ಆಗಿದ್ದು, ಆ ಕೇಸನ್ನು ಬೆಳ್ತಂಗಡಿ ಠಾಣೆ ವ್ಯಾಪ್ತಿಗೆ ವರ್ಗಾವಣೆ ಮಾಡಲಾಗಿದೆ. ಇದರಲ್ಲಿ ಯಾವುದೇ ಜಾತಿಯ ಒಂದು ಭೇದವಿಲ್ಲದೆ ಎಲ್ಲ ಜಾತಿಯವರು, ಕ್ರೈಸ್ತರಿದ್ದೇವೆ, ನಾವೆಲ್ಲ ಅದರ ಸದಸ್ಯರಾಗಿದ್ದೇವೆ. ಕ್ರೈಸ್ತರಿದ್ದಾರೆ, ಮುಸಲ್ಮಾನರಿದ್ದಾರೆ, ಅನೇಕ ಹಿಂದೂ ಸಹೋದರರಿದ್ದಾರೆ. ಇಷ್ಟೆಲ್ಲ ಜನರಿಗೆ ಎಷ್ಟೋ ಪ್ರಯೋಜನ ಆಗುವಂತಹ ಒಂದು ಸಂಸ್ಥೆಯು ಈ ಸಂಸ್ಥೆಯನ್ನು ಎತ್ತಿಕಟ್ಟಿ ಜಾತಿ ವಿರುದ್ಧವಾಗಿ ದ್ವೇಷ ಬರುವಂತಹ ಭಾಷಣವನ್ನು ಅವರು ಮಾಡಿದ್ದು
ಖಂಡನೀಯವಾದ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದಿಷ್ಟು ಸಾಲದೆ ಮಟ್ಟಣ್ಣನವರ್ ವಿರುದ್ಧ ಸೌಜನ್ಯಪರ ಹೋರಾಟಗಾರರಲ್ಲಿ ಭಿನ್ನಮತ ವ್ಯಕ್ತವಾಗಿದೆ. ಮಟ್ಟಣ್ಣನವರ್ ಮಾತು ಕೇಳಿ ಕೆಟ್ರಿ ಅನ್ನುತ್ತಿದ್ದಾರಂತೆ ಜನ. ಉಡುಪಿ ಮೂಲದ ಹೋರಾಟಗಾರ ದಿನೇಶ್ ಗಾಣಿಗ ಎನ್ನುವವರ ಆಡಿಯೋದಲ್ಲಿ ಇದು ಬಹಿರಂಗವಾಗಿದೆ. ಈ ಬಗ್ಗೆ ಸ್ಪಷ್ಟನೆ ನೀಡಿರುವ ಸೌಜನ್ಯಪರ ಹೋರಾಟಗಾರ ದಿನೇಶ್ ಗಾಣಿಗ ಆಡಿಯೋ ಒಂದರಲ್ಲಿ ನನ್ನದೇ ಧ್ವನಿ ಎಡಿಟ್ ಮಾಡಿ ಅವರಿಗೆ ಬೇಕಾದಂತೆ ಹಾಕೊಂಡಿದ್ದಾರೆ ಎಂದಿದ್ದಾರೆ. ಅವನು ಸೀದೆ ಇದ್ರೆ ಕರೆಕ್ಟ್ ಆಗಿದ್ರೆ ಅವನು ಧೈರ್ಯವಾಗಿ ಬರ್ಬೇಕು, ಮುಂದೆ ಧೈರ್ಯವಾಗಿ ಬಂದು ಇಲ್ಲ ನೀವು ಇದನ್ನೇ ಹೇಳಿದ್ದನು ಅಂತದ್ದು ಹೇಳ್ಬೇಕು. ಅದನ್ನ ಬಿಟ್ಕೊಂಡು ಫೋನ್ ಸ್ವಿಚ್ ಆಫ್ ಮಾಡಿದ್ರೆ ಇದರ ಅರ್ಥ ಏನ್ ಬರುತ್ತೆ? ಇದು ಸುಳ್ಳು ಮಾಹಿತಿ ಅಂತಾನೆ ಬರುತ್ತೆ. ಹಾಗಾಗಿ ಮುಂದೆ ನಾನು ಅದ್ರ ಬಗ್ಗೆ ಕಾನೂನು ಕ್ರಮ ಕೈಗೊಳ್ಳಿಕ್ಕೆ ಈಗಾಗಲೇ ವಕೀಲರ ಜೊತೆ ಮಾತಾಡಿದ್ದೇನೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆಯೇ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡಲಾಗಿದೆ ಎಂಬ ಆಕ್ರೋಶ ವ್ಯಕ್ತಪಡಿಸಿ ರಾಜ್ಯವ್ಯಾಪಿ ಬಿಜೆಪಿ ಪ್ರತಿಭಟನೆ ಮುಂದುವರೆದಿದೆ. ಧಾರವಾಡದ ಕಡಪ ಮೈದಾನದಿಂದ ಡಿಸಿ ಕಚೇರಿವರೆಗೆ ಬೃಹತ್ ಪ್ರತಿಭಟನೆ ಮೆರವಣಿಗೆ ನಡೆಯಿತು. ಧಾರವಾಡ ಜಿಲ್ಲೆ ಕುಂದಗೋಳದಲ್ಲಿ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ಬೀದರ್ ಜಿಲ್ಲೆ ಬಸವ ಕಲ್ಯಾಣದಲ್ಲಿ ಶಾಸಕ ಶರಣು ಸಲಗರ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ಹೀಗೆ ಒಂದೆಡೆ ಪ್ರತಿಭಟನೆಗಳು, ಮತ್ತೊಂದೆಡೆ ರಾಜಕೀಯ ಟೀಕೆಗಳು ಸಾಗುತ್ತಿದ್ದರೆ ಎಸ್ಐಟಿ ಮಾತ್ರ ತನ್ನ ಪಾಡಿಗೆ ತನಗೆ ಕೊಟ್ಟಿರುವ ಕೆಲಸವನ್ನ ಮಾಡುತ್ತಿದೆ. ಎಸ್ಐಟಿ ತನಿಖೆಯಿಂದ ಇಡೀ ಪ್ರಕರಣದ ಬಗ್ಗೆ ಸತ್ಯ ಹೊರಬರುತ್ತದೆ ಎನ್ನುವ ವಿಶ್ವಾಸದಲ್ಲಿ ಜನರು ಕಾಯ್ತಿದ್ದಾರೆ. ಧರ್ಮಸ್ಥಳದಿಂದ ಕಿಶನ್ ಶೆಟ್ಟಿ ಜೊತೆ ಮಂಜುನಾಥ್ ಆರ್ಯ, ನ್ಯೂಸ್ 18. ಶಿವಕುಮಾರ್ ಅವರು ಕ್ಷಮೆ ಕೇಳಿರುವಂಥದ್ದು ಯಾವ ಕಾರಣಕ್ಕಾಗಿ ಅಂಥದ್ದು? ಹಾಗಾದ್ರೆ ಏನು ತಪ್ಪು ಮಾಡಿದ್ರು? ಈಗ ಅವರು ಹೇಳಿರೋ ಪ್ರಕಾರ ಅದು ಪಾಸಿಂಗ್ ರೆಫರೆನ್ಸ್ಗೆ ಯಾರಾದರೂ ಹಾಗಾದ್ರೆ ಕ್ಷಮೆ ಕೇಳಬೇಕಾದ ಅವಶ್ಯಕತೆ ಇದೆಯಾ? ಆದರೆ ಅವರು ಕ್ಷಮೆ ಕೇಳಿದ್ದಾರೆ. ಹಾಗಾದರೆ ಯಾಕೆ ಅಂತ ಹೇಳಿ ಇಲ್ಲಿ ಬಹಳ ಮುಖ್ಯವಾಗಿ RSS ಪ್ರಾರ್ಥನೆ ಮಾಡಿದ DK ಶಿವಕುಮಾರ್ ಅವರಿಗೆ ಹಿರಿಯ ನಾಯಕಗಳು ಒಂದಿಷ್ಟು ಜನ ಡಿಚ್ಚಿ ಕೊಡೋದಕ್ಕೆ ಶುರು ಮಾಡಿದರು. KN ರಾಜಣ್ಣ ಅವರು ಪಾಪ ಅವ್ರು ಮೊನ್ನೆ ಅಷ್ಟೇ ಅವರ ಮಾತಿನ ಕಾರಣಕ್ಕಾಗಿ ಸಂಪುಟದಿಂದಲೇ ಹೊರಬಿದ್ದಿದ್ರು. ಹೀಗಿರುವಾಗ ಅವ್ರಿಗೆ ಸಹಜವಾದಂತಹ ನೋವು ಇದ್ದೇ ಇರುತ್ತೆ. ನಮಗೊಂದು ನ್ಯಾಯ, ಅವ್ರಿಗೊಂದು ನ್ಯಾಯ ಅನ್ನೋಂತೆಲ್ಲ ಅವ್ರು ಕೇಳುವಂಥ ಸಹಜ. ಯಾಕೆಂದರೆ ಶಿವಕುಮಾರ್ ಅವರು ಈ ರೀತಿಯಾಗಿ ಮಾತಾಡಿದರೆ ಅವ್ರನ್ನ ಹಾಗಾದರೆ ಸುಮ್ಮನೆ ಬಿಟ್ಬಿಡ್ತಾರಾ ಅಂತ ಹೇಳಿ. ಆದರೆ BK ಹರಿಪ್ರಸಾದ್ ಅವರು ಕಾಂಗ್ರೆಸ್ನ ಹಿರಿಯ ನಾಯಕ, ಸುಮಾರು 3 ದಶಕಗಳಿಗೂ ಹೆಚ್ಚು ಕಾಲ ದೆಹಲಿಯಲ್ಲಿ ಇದ್ದುಕೊಂಡು ಕೂಡ ರಾಜಕಾರಣವನ್ನು ಮಾಡಿದಂಥವ್ರು, ಹೈಕಮಾಂಡ್ ಮಟ್ಟದಲ್ಲಿ ಕೆಲಸ ಮಾಡಿದಂಥವ್ರು, ಅವರು ಕ್ಷಮೆ ಕೇಳಬೇಕು ಅಂತ ಹೇಳಿದರು. ಅಧ್ಯಕ್ಷರಾಗಿ ಇಂತಹ ಮಾತು ಹೇಳಿದರೆ ಕ್ಷಮೆ ಕೇಳಬೇಕು ಅಂತ ಹೇಳಿದರೆ ಅದಕ್ಕೆ ಟೀಕಿಸೋದ ವಿರುದ್ಧ ಕ್ಷಮಾಸ್ತ್ರವನ್ನು ಬಳಸಿದ್ದಾರೆ DK ಶಿವಕುಮಾರ್ ಅವರು. ಈ ಮೂಲಕ ಇಲ್ಲಿ ಬಹಳ ಮುಖ್ಯವಾಗಿ ಶಿವಕುಮಾರ್ ಅವರ ನಡೆಯನ್ನು ನಾವು ಗಮನಿಸಬೇಕಾಗಿರೋದು ಏನು ಅಂತ ಹೇಳಿದರೆ, ಹೀಗೆ ಅವರು ಕ್ಷಮೆ ಕೇಳೋದ್ರ ಮೂಲಕವಾಗಿ ತನ್ನ ಮಾತಿನಿಂದ ಎದ್ದಿರುವಂತಹ ವಿವಾದ ಏನಿತ್ತು ಆ ವಿವಾದಕ್ಕೊಂದು ಫುಲ್ ಸ್ಟಾಪ್ ಹಾಕಿಸಬೇಕಾಗಿರುವಂಥದ್ದು ಶಿವಕುಮಾರ್ ಅವ್ರಿಗೂ ಕೂಡ ಇದ್ದಂತಹ ಒಂದು ಅನಿವಾರ್ಯತೆ. BK ಹರಿಪ್ರಸಾದ್, KN ರಾಜಣ್ಣ ಇವರಿಬ್ಬರಿಗೂ ಕೂಡ ಒಂದೇ ಮಾತಲ್ಲಿ ಉತ್ತರವನ್ನು ಕೊಡುವಂತಹ ಕೆಲಸವನ್ನು ಶಿವಕುಮಾರ್ ಅವರು ಮಾಡಿದರೆ, ಮತ್ತು ತನ್ನ ಪಕ್ಷನಿಷ್ಠೆಯ ಬಗ್ಗೆ ಪ್ರಶ್ನೆ ಎತ್ತಿದಂಥವ್ರಿಗೂ ಕೂಡ ಹೇಳಿದರೆ ಅದು ಮೂರ್ಖತನ ಆಗುತ್ತೆ ನನ್ನ ಪಕ್ಷನಿಷ್ಠೆಯ ಬಗ್ಗೆ ಪ್ರಶ್ನಿಸುವಂಥದ್ದು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಇಲ್ಲಿ ಬಹಿರಂಗವಾಗಿ ಕ್ಷಮೆ ಕೇಳಿ ವಿವಾದ ಮುಂದುವರಿಯೋದಕ್ಕೆ ಅವರು ಫುಲ್ ಸ್ಟಾಪನ್ನು ಹಾಕಿಸಿದ್ದಾರೆ. ಯಾಕಂದರೆ ಅವರು ಕ್ಷಮೆ ಕೇಳದೆ ಹೋದರೆ ಪ್ರತಿನಿತ್ಯ ಕಾಂಗ್ರೆಸ್ನ ಒಬ್ಬರಲ್ಲ ಒಬ್ಬ ನಾಯಕರುಗಳು ಹೌದು ಅವರು ಅದಕ್ಕೆ ಹಾಗೆ ಹೇಳಿದರು, ಇವ್ರು ಹೀಗೆ ಹೇಳಿದರು, ಅವ್ರು ಹಂಗೆ ಹೇಳಿದರೆ ತಪ್ಪೇನು ಅಂತೇಳಿ ಒಂದಿಷ್ಟು ಜನ, ಅವ್ರಿಗೆ ಹೇಳಿದ್ದು ತಪ್ಪು ಅಂತೇಳಿ ಇನ್ನೊಂದಷ್ಟು ಜನ, RSS ಸಿದ್ಧಾಂತ, ಕಾಂಗ್ರೆಸ್ ಸಿದ್ಧಾಂತ, ಈ ಎಲ್ಲ ವಿಚಾರಗಳ ಬಗ್ಗೆ ಕೂಡ ಮಾತನಾಡ್ತಾ ಇದ್ರು. ಹೀಗಾಗಿ ಬಹಿರಂಗವಾಗಿ ಕ್ಷಮೆ ಕೇಳೋದ್ರ ಮೂಲಕವಾಗಿ ಮುಂದುವರಿತಾ ಇದ್ದಂತಹ ವಿವಾದಕ್ಕೆ ಒಂದು ಫುಲ್ ಸ್ಟಾಪ್ ಬರೆಯುವಂಥ ಪ್ರಯತ್ನವನ್ನು ಶಿವಕುಮಾರ್ ಮಾಡಿದ್ದಾರೆ. ಪ್ರತಿನಿತ್ಯ ತನ್ನ ಮಾತಿನ ಬಗ್ಗೆ ಚರ್ಚೆ ನಡೆಯುವುದನ್ನು ತಡೆಯೋದಕ್ಕಾಗಿ ಅವರು ಈ ಕ್ಷಮೆ ಕೇಳಿದ್ರ ಅಂತ ಹೇಳಿ. ಯಾಕಂದರೆ ಇಲ್ಲದೆ ಹೋದರೆ ಇನ್ನೊಂದಷ್ಟು ದಿವಸಗಳ ಕಾಲ ಇದು ಚರ್ಚೆಗೆ ಬರ್ತಾ ಇತ್ತು. ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಂತ ಹೇಳ್ಕೊಂಡು ಶಿವಕುಮಾರ್ ಅವರು ಸದನದಲ್ಲಿ ಹೇಳಿರೋದ್ರ ಉದ್ದೇಶ ಏನು, ಅವರು BJPಗೆ ಸೇರ್ತಾರಾ, ಅವರು RSS ಸಿದ್ಧಾಂತವನ್ನು ಒಪ್ಕೊಳ್ತಿದ್ದಾರಾ, ಅವರು BJPಗೆ ಹತ್ತಿರ ಆಗ್ತಾ ಇದ್ದಾರಾ, ನವೆಂಬರ್ ಕ್ರಾಂತಿನ, ಸೆಪ್ಟೆಂಬರಲ್ಲಿ ಕ್ರಾಂತಿನ, ಅಕ್ಟೋಬರಲ್ಲಿ ಕ್ರಾಂತಿನ, ಈ ರೀತಿಯಂಥ ಅನೇಕ ಚರ್ಚೆಗಳಿದಾವಲ್ಲ ರಾಜಕೀಯದಲ್ಲಿ, ಅದೆಲ್ಲದರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇತ್ತು. ಆದರೆ ಇಲ್ಲಿ ಕೆಲವು ಅಂಶವನ್ನು ಗಮನಿಸಬೇಕಾಗಿರೋದು, ಇದು ಅಷ್ಟು ಸುಲಭವಾದಂಥ ವಿಚಾರವೂ ಕೂಡ ಅಲ್ಲ ಅಂತ. ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಒಂದಿಷ್ಟು ಗರಂ ಆಗಿರೋದ್ರ ಬಗೆಗಿನ ಮಾಹಿತಿಯೂ ಕೂಡ ಇದ್ದೇ ಇದೆ. ಯಾಕೆಂದರೆ ವೋಟ್ ಚೋರಿ ಹೋರಾಟದ ವೇಳೆ ತಮ್ಮ ಮಾತಿನಿಂದಾಗಿ ಮಂತ್ರಿ ಸ್ಥಾನದಿಂದ ರಾಜಣ್ಣ ಔಟ್ ಆದರು. ವೋಟ್ ಚೋರಿ ವಿರುದ್ಧ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬಂದು ರಾಹುಲ್ ಗಾಂಧಿ ಅವರು ಮಾತನಾಡ್ತಾ ಇದ್ದರೆ ಅಲ್ಲೇ ಆ ಪ್ರೋಗ್ರಾಮ್ ಮುಗಿದ ನಂತರ, ಪ್ರತಿಭಟನೆ ಮುಗಿದ ನಂತರ ರಾಜಣ್ಣ ಅವರು ನಮ್ಮದು ತಪ್ಪಿದೆ ಅಲ್ರು ಅನ್ನುವಂಥ ಮಾತುಗಳನ್ನು ಹೇಳೋದ್ರ ಮೂಲಕವಾಗಿ ಒಂದು ತಮ್ಮ ಪಕ್ಷಕ್ಕೇ ಒಂದು ವಿಮರ್ಶೆ ಮಾಡ್ಕೊಳ್ಬೇಕು ಅನ್ನೋಂಥ ರೀತಿಯಂತ ಮಾತನಾಡಿದ್ರು.
ರಾಜಣ್ಣ ಅವರು ಹೇಳಿರೋದು ಸತ್ಯನೇ ಇರಬಹುದು, ಇಲ್ಲ ಅಂತೇಳಿ ಅಲ್ಲ. ಆದರೆ ಪಕ್ಷ ಅದನ್ನು ಸಹಿಸಲಿಲ್ಲ. ಪಕ್ಷ ಸಿದ್ಧಾಂತ ಹೋರಾಟ ಟೀಕಿಸುವವರಿಗೆ ಪಾಠವಾಗಿತ್ತು ರಾಜಣ್ಣ ಅವರ ವಚ. ಯಾಕೆಂದರೆ ಪಕ್ಷ ಸಿದ್ಧಾಂತದ ಬಗ್ಗೆ, ಹೋರಾಟದ ಬಗ್ಗೆ ಬಹಿರಂಗವಾದ ಹೇಳಿಕೆಯನ್ನು ಕೊಡುವಂಥ ವಿಚಾರಗಳಿದ್ದಾವಲ್ಲ, ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದುಕೊಂಡು ಅಂಥದ್ರ ವಿರುದ್ಧ ನಾವು ಕ್ರಮ ಕೈಗೊಳ್ತೀವಿ ಅನ್ನುವಂಥದ್ದನ್ನು ರಾಜಣ್ಣ ಅವರ ವಜಾದ ಮೂಲಕವಾಗಿ ಕಾಂಗ್ರೆಸ್ ತೋರಿಸ್ಕೊಟ್ರು. ರಾಜಣ್ಣನವರಂತೆ DK ಶಿವಕುಮಾರ್ ಮಾತಿನ ಬಗ್ಗೆಯೂ ಹೈಕಮಾಂಡ್ಗೆ ದೂರುಗಳು ಹೋಗಿದ್ವು. ಯಾಕೆಂದರೆ BK ಹರಿಪ್ರಸಾದ್ ಅವರು ಮಾತಾಡಿರುವಂತಿರ್ಬೋದು, ಬೇರೆ ಬೇರೆ ನಾಯಕರುಗಳು ಶಿವಕುಮಾರ್ ಅವರ ವಿಚಾರದಲ್ಲಿ ನೋಡಿ ಇವರು ಹಿಂಗೆ ಹೇಳಿದ್ದಾರೆ ಅಂತ. ಮತ್ತು ಇದು ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯೂ ಕೂಡ ಆಗಿತ್ತು. ಶಿವಕುಮಾರ್ ಅವರ ಮಾತೇನಿತ್ತು, ಅವರು ಹೇಳಿರ್ತಕ್ಕಂಥ RSS ವಿರುದ್ಧ ಪ್ರತಿನಿತ್ಯ ಸೈದ್ಧಾಂತಿಕ ಪ್ರಹಾರವನ್ನು ರಾಹುಲ್ ಗಾಂಧಿ ಅವರು ನಡೆಸ್ತಾನೆ ಇರ್ತಾರೆ. RSS ವರ್ಸಸ್ ಕಾಂಗ್ರೆಸ್, BJP ವರ್ಸಸ್ ಕಾಂಗ್ರೆಸ್, RSS ಸಿದ್ಧಾಂತ ಮತ್ತು ಕಾಂಗ್ರೆಸ್ ಸಿದ್ಧಾಂತ, ಇವುಗಳನ್ನು ವಿಚಾರಗಳನ್ನು ಮುಂದಿಟ್ಟುಕೊಂಡು ರಾಹುಲ್ ಗಾಂಧಿ ಪ್ರತಿನಿತ್ಯ RSS ವಿರುದ್ಧ ಪ್ರಹಾರವನ್ನು ಮಾಡ್ತಾ ಇರ್ತಾರೆ, ಟೀಕೆಯನ್ನು ಮಾಡ್ತಾನೆ ಇರ್ತಾರೆ. DK ಶಿವಕುಮಾರ್ ಮಾತಿನ ನಂತರ RSS ಬಗ್ಗೆ ರಾಹುಲ್ ಏನು ಮಾತಾಡ್ತಾರೆ, ಅವ್ರು ಏನು ಮಾಡ್ತಾರೆ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಕೆಲವರು ಕೇಳೋದಕ್ಕೆ ಶುರು ಮಾಡಿದರು. ವಿಶೇಷವಾಗಿ BJP ಅವರು ಕೂಡ ಅದನ್ನು ಕೇಳಿದರು, ಕೆಣಕಿದ್ರು, ಚಿವುಟಿದ್ರು. ಏನು ಮಾಡ್ತಾರೆ ಈಗ ನೋಡಿ, ಶಿವಕುಮಾರ್ ಅವರು ಹೇಳ್ತಿದ್ದಾರೆ, ಈಗಾದರೂ ಕೂಡ ರಾಹುಲ್ ಗಾಂಧಿ ಅರ್ಥ ಮಾಡ್ಕೊಳ್ತಾರಾ ಅನ್ನುವಂತಹ ಧಾಟಿಯಲ್ಲೂ ಕೂಡ ಪ್ರಶ್ನೆಗಳು ಶುರುವಾದವು. RSS ಪ್ರಾರ್ಥನೆಯನ್ನು DKಶಿ ಹೇಳಿದ್ದರ ಬಗ್ಗೆ ರಾಷ್ಟ್ರಮಟ್ಟದಲ್ಲೂ ಕೂಡ ಸುದ್ದಿಯಾಗಿತ್ತು. ಅವರು ಸದನದ ಒಳಗಡೆ ಹೇಳಿದಂಥ ಅಷ್ಟೇ ಕೋಟ್ ಅದು ರಾಷ್ಟ್ರಮಟ್ಟ. ಅದರ ಹಿಂದೆ ಮುಂದೆ ಅವರು ಏನೇನು ಮಾತನಾಡಿದ್ದಾರೆ, ಯಾವ ರೀತಿಯಲ್ಲಿ, ಯಾವ ಕಾಂಟೆಕ್ಸ್ಟಲ್ಲಿ ಅವರು ಮಾತನಾಡಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಮಾತುಗಳು ಭಾಳ ಚರ್ಚೆಗೆ ಗ್ರಾಸ ಆಯಿತು. ಬಿಹಾರದಲ್ಲಿ ರಾಹುಲ್ ಪ್ರತಿಭಟನಾ ಯಾತ್ರೆಯಲ್ಲಿ 2 ದಿನ ಶಿವಕುಮಾರ್ ಅವರು ಕೂಡ ಭಾಗಿಯಾಗಿದ್ದರು. ರಾಹುಲ್ ಗಾಂಧಿ ಅವರ ಜೊತೆಗೆ ಆ ಯಾತ್ರೆಯಲ್ಲಿ ಅವರು ಕೂಡ ಹೋಗಿದ್ದರು. ಆ ಸಂದರ್ಭದಲ್ಲೂ ಕೂಡ ಅವರು ಬಿಹಾರಕ್ಕೆ ಹೋಗಿದ್ದಾಗಲೂ ಕೂಡ ಇಂಡಿಯಾ ಬ್ಲಾಕ್ನ ಕೆಲವು ನಾಯಕರಿಂದಲೂ ಕೂಡ RSS ಮಾತಿನ ಬಗ್ಗೆ ಪ್ರಶ್ನೆಗಳು, ಯಾವ ಕಾರಣಕ್ಕಾಗಿ ಇದೆಲ್ಲ ಬಂತು ಅನ್ನುವಂಥ ರೀತಿಯಲ್ಲೂ ಕೂಡ ಒಂದಿಷ್ಟು ಪ್ರಶ್ನೆಗಳು ಕೂಡ ಶಿವಕುಮಾರ್ ಅವರಿಗೆ ಎದುರಾಗಿದೆಯಂತೆ. ಇದು ಮೂಲಗಳ ಮಾಹಿತಿ ಇರುವಂಥದ್ದು. ಈಗ ಎದ್ದಿರುವ ವಿವಾದಕ್ಕೆ ಫುಲ್ ಸ್ಟಾಪ್ ಹಾಕೋದಕ್ಕೆ ಹೈಕಮಾಂಡಿಂದಲೂ ಕೂಡ ಸೂಚನೆ ಬಂದಿದೆಯಾ? ಯಾಕೆಂದರೆ ಹೈಕಮಾಂಡ್ ಸೂಚನೆಯನ್ನು ಕೊಟ್ಟು ಯಾಕೆ ಇದನ್ನು ವಿವಾದ ಮಾಡ್ಕೊಳ್ತೀರಿ, ಕ್ಷಮೆ ಕೇಳಿಯಲ್ಲ, ಅಥವಾ ಇದಕ್ಕೆ ಒಂದು ಫುಲ್ ಸ್ಟಾಪ್ ಹಾಕಿ ಅನ್ನುವಂಥ ರೀತಿಯಲ್ಲಿ ಅವರು ಸೂಚನೆ ಕೊಟ್ಟಿರ್ತಾರೆ. ಬಹುತೇಕ BK ಹರಿಪ್ರಸಾದ್ ಅವರ ನಿನ್ನೆ ಮಾತು ಕೂಡ ಅದು ಶಿವಕುಮಾರ್ ಅವರ ವಿರುದ್ಧ ಟೀಕಾ ಪ್ರಹಾರಕ್ಕಿಂತ ಹೆಚ್ಚಾಗಿ ಶಿವಕುಮಾರ್ ಅವರಿಗೆ ಒಂದು ಪರೋಕ್ಷ ಸಲಹೆ ರೀತಿಯಲ್ಲಿ ಕೂಡ ಇತ್ತು. ನೀವು ಉಪಮುಖ್ಯಮಂತ್ರಿಯಾಗಿ ಹೇಳಿದರೆ ಸರಿ, ಆದರೆ ನೀವು ಅಧ್ಯಕ್ಷರಾಗಿ ಹೇಳಿದರೆ ತಪ್ಪು, ಹಾಗೇನಾದರೂ ಹೇಳಿದರೆ ನೀವು ಕ್ಷಮೆ ಕೇಳಬೇಕಾಗತ್ತೆ ಅನ್ನೋಂಥದ್ದು ಒಂದು ರೀತಿಯಂಥ ಸಲಹೆಯ ರೂಪದಲ್ಲೂ ಕೂಡ ಇತ್ತು. ಯಾವಾಗ ಹರಿಪ್ರಸಾದ್ ಕೂಡ ಆ ಮಾತು ಹೇಳಿದರು, ಅದಾದ ನಂತರ ಶಿವಕುಮಾರ್ ಅವರು ಕ್ಷಮೆಯನ್ನು ಕೇಳೋದಕ್ಕೆ ಒತ್ತಡವೂ ಕೂಡ ಹೆಚ್ಚಾಗಿತ್ತು. ಸಹಜವಾಗಿಯೇ ಅವ್ರಿಗೂ ಕೂಡ ಈ ವಿವಾದ ಈ ಹಂತದಲ್ಲಿ ಮುಂದುವರಿಸುವಂಥದ್ದು ಶಿವಕುಮಾರ್ ಅವರು ಕೂಡ ಬಯಸೋದಿಲ್ಲ. ಯಾಕಂದರೆ ಅವರು ನವೆಂಬರ್ ತಿಂಗಳು ಬಂತು ಅಂತ ಹೇಳಿದರೆ, ನವೆಂಬರ್ 20 ಆಯಿತು ಅಂತ ಹೇಳಿದರೆ ಈ ಸರ್ಕಾರ ಬಂದು 2.5 ವರ್ಷ ಆಗುತ್ತೆ. ಗೊತ್ತಿಲ್ಲ ಕಾಂಗ್ರೆಸ್ನ ಒಳಗಡೆ ಏನು ಅಂಡರ್ಸ್ಟ್ಯಾಂಡಿಂಗ್ ಇದೆಯೋ ಗೊತ್ತಿಲ್ಲ. ನವೆಂಬರ್ನಲ್ಲಿ ಕ್ರಾಂತಿ ಅಂತಾರೆ, ನವೆಂಬರ್ನಲ್ಲಿ ಅಧಿಕಾರ ಹಸ್ತಾಂತರ ಅಂತಾರೆ. ಅಂಥವೆಲ್ಲವೂ ಕೂಡ ಎದುರಿಗೆ ಇರುವಾಗ ಈ ವಿವಾದವನ್ನು ಸುಮ್ಮನೆ ಅನ್ನೆಸೆಸರಿಯಾಗಿ ಮುಂದಕ್ಕೆ ತೆಗೆದುಕೊಂಡು ಹೋಗುವಂಥದ್ದು ಶಿವಕುಮಾರ್ ಅವ್ರಿಗೆ ಬಹುಶಃ ಇಷ್ಟ ಇದ್ದಿರಲಿಕ್ಕಿಲ್ಲ. ಈ ಕಾರಣಕ್ಕಾಗಿಯೂ ಕೂಡ ಅವರು ಕ್ಷಮೆ ಕೇಳ್ದಂಗೆ ಕಾಣ್ತಾ ಇದೆ. ಆ ಮೂಲಕ ಹೈಕಮಾಂಡ್ನ ನಿರ್ದೇಶನಗಳು ಅಥವಾ ಹೈಕಮಾಂಡ್ನ ಸೈದ್ಧಾಂತಿಕ ನಿಲುವೇನಿದೆ, ಆ ಸೈದ್ಧಾಂತಿಕ ನಿಲುವಿನ ಜೊತೆಗೆ ನಾನು ಸದಾ ಇದ್ದೀನಿ ಅಂತೇಳಿ ತೋರಿಸ್ಕೊಳ್ಳುವಂತಹ ಪ್ರಯತ್ನವನ್ನು ಶಿವಕುಮಾರ್ ಅವರು ಮಾಡ್ದಂಗೆ ಕಾಣ್ತಾ ಇದೆ. ಹೀಗೆ ಇಲ್ಲಿ ಶಿವಕುಮಾರ್ ಅವರ ಮಾತು ಮತ್ತು BK ಹರಿಪ್ರಸಾದ್ ಅವರ ಮಾತು ಭಾಳ ಮಹತ್ವವನ್ನು ಪಡ್ಕೊಂಡಿರುವಂಥದ್ದು. ಶಿವಕುಮಾರ್ ಅವರ ಇವತ್ತಿನ ಕ್ಷಮೆಯ ಮೂಲಕ ಇದು ಇಲ್ಲಿಗೆ ನಿಲ್ಲುತ್ತಾ ಅಥವಾ ಇದಕ್ಕೆ ಹೊಸ ಹೊಸ ರೀತಿಯಾದಂಥ ವ್ಯಾಖ್ಯಾನಗಳು ಮುಂದುವರಿತಾ ಹೋಗ್ತವ, ಅದನ್ನು ಕೂಡ ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ಪಂಚಾಯಿತಿ. ನಮಸ್ಕಾರ.